ನಿನ್ನೆ ರಾಮಾಯಣದ ಚಿಂತನೆ ಆಗಲಿಲ್ಲ. ಬೇರೊಂದು ಕಡೆ ಸುಂದರಕಾಂಡದ ಚಿಂತನೆ ಇತ್ತು. ಆದ್ದರಿಂದ ಈಗ ಹೋದ ಬಾರಿ ಅಲ್ಲ, ಹೋದ ಬಾರಿ ಆಗಿದ್ದು. ಏಕೆಂದರೆ ಹೋದ ಬಾರಿ ಯುಗಾದಿ ಮತ್ತು ಅದರ ಹಿಂದಿನ ದಿವಸದ್ದು ಇತ್ತಾದ್ದರಿಂದಾಗಿ ಅವತ್ತಾಗಲಿಲ್ಲ. ಅದರ ಏಕಾದಶಿಯಲ್ಲಿ ಅದರ ಹಿಂದಿನ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಕುಂಭಕರ್ಣನನ್ನು ಎಬ್ಬಿಸಿದರು. ಕುಂಭಕರ್ಣ ಎದ್ದು ಬಂದ. ಅವನಿಗೆ ಈ ವಿಚಾರವೇ ಹೊಸದು. ಆ ಕುಂಭಕರ್ಣ ಏನು ಮಾಡಿದ, ಎಲ್ಲವನ್ನ ತಿಳ್ಕೊಂಡ. ವಿಷಯ ಕೇಳಿದ ಕೂಡಲೇ ಗೊತ್ತಾಯಿತು. ನೀತಿಯುಕ್ತವಾದ ಮಾತನ್ನ ಆಡಿದ. ಅವನ ಮಾತನ್ನು ಸ್ವಲ್ಪ ಹಿಂದಿನಿಂದ ಹೇಳೋದಾದರೆ, ಅನಭಿಜ್ಞಾಯ ಶಾಸ್ತ್ರಾರ್ಥಾನ್ ಪುರುಷಾ ಪಶುಬುದ್ಧಯ ಪ್ರಾಗಲ್ಭ್ಯಾದ್ವಕ್ತುಮಿಚ್ಛಂತಿ ಮಂತ್ರಿಷ್ವಭ್ಯಂತರೀಕೃತಾ. ರಾಜರ ಮಂತ್ರಿಗಳಲ್ಲಿ ಯಾರ್ಯಾರೋ ಸೇರ್ಕೊಂಡ್ಬಿಡ್ತಾರೆ. ಅನಭಿಜ್ಞಾಯ ಶಾಸ್ತ್ರಾರ್ಥಾನ್, ದಂಡನೀತಿಯನ್ನು ಸರಿಯಾಗಿ ತಿಳಿಯದೆ ಅದರ ಪರಿಣಾಮ ಅಪ್ಲಿಕೇಶನ್ ಇದ್ಯಾವುದನ್ನು ತಿಳಿಯದೆ ಪ್ರಾಗಲ್ಭ್ಯಾದ್ ವಕ್ತುಮಿಚ್ಛಂತಿ, ಅಧಿಕಾರದಲ್ಲಿದ್ದೇವೆ ಎನ್ನುವ ಏಕೈಕ ಕಾರಣದಿಂದ ವಕ್ತುಮಿಚ್ಛಂತಿ, ಹೇಳಲಿಕ್ಕೆ ಬಯಸ್ತಾರೆ. ಮಂತ್ರಿಷು ಅಭ್ಯಂತರೀಕೃತಾ, ಅವರಿಗೆ ಸಹಜವಾದ ಒಂದು ಏನಿರುತ್ತೆ ಚಪಲ, ಆ ಚಪಲದಿಂದ ಅವರು ಹೇಳಲಿಕ್ಕೆ ಶುರು ಮಾಡ್ತಾರೆ. ಅಂಥವರೆಲ್ಲ ನಿನ್ನ ಜೊತೆಗಿದ್ದಾರೆ ಅಂತ ಕಾಣುತ್ತೆ. ಅಶಾಸ್ತ್ರ ವಿದುಷಾಂ ತೇಷಾಂ ಕಾರ್ಯಂ ನಾಭಿಹಿತಂ ವಚಃ ಅರ್ಥಶಾಸ್ತ್ರಾನಭಿಜ್ಞಾನಾಂ ವಿಪುಲಾಂ ಶ್ರಿಯಮಿಚ್ಛತಾಂ. ಬಹಳ ಹಣ ಮಾಡಬೇಕು ಅಂತ ಇರುತ್ತೆ, ವಿಪುಲಾಂ ಶ್ರಿಯಮಿಚ್ಛತಾಂ. ಆದರೆ ಹಣದ ಬಗ್ಗೆ ಏನೂ ಗೊತ್ತಿರಲ್ಲ. ಬಹಳ ಡೇಂಜರ್ ಅವರು. ಅಧಿಕಾರ ಬೇಕು ಅಂತ ಇರುತ್ತೆ, ಅಧಿಕಾರ ಹೇಗೆ ಉಳಿಸ್ಕೊಳ್ಬೇಕು ಅಂತ ಗೊತ್ತಿರಲ್ಲ. ಅಧಿಕಾರ ಬೇಕು ಅಂತ ಇರುತ್ತೆ, ಒಂದು ದಂಡನೀತಿ ಹೇಗೆ ಕೆಲಸ ಮಾಡುತ್ತೆ ಅಂತನ್ನೋದು ಗೊತ್ತಿರಲ್ಲ. ಈ ಎಲ್ಲ ಸಮಸ್ಯೆಗಳು ಸಹಜವಾಗಿ ಅಧಿಕಾರ ಸ್ಥಾನದಲ್ಲಿರುವವರಿಗೆ ಎದುರಾಗುತ್ತೆ. ಇದೆಲ್ಲ ಸಮಸ್ಯೆಗಳು ಅಧಿಕಾರ ಸ್ಥಾನದಲ್ಲಿ ಇರುವವರ ಸುತ್ತ ಯಾರ್ಯಾರೋ ಅವಿವೇಕಿಗಳು ಸೇರ್ಕೊಳ್ತಾರೆ. ಅಹಿತಂಚ ಹಿತಾಕಾರಂ ಧಾರ್ಷ್ಟ್ಯಾಜ್ಜಲ್ಪಂತಿಯೇ ನರಾಹ ಅವಶ್ಯಂ ಮಂತ್ರಬಾಹ್ಯಾಸ್ತೆ ಕರ್ತವ್ಯಾ ಕೃತ್ಯದೂಷಕಾ. ಅಹಿತಂಚ ಹಿತಾಕಾರಂ, ಅಹಿತವಾದದ್ದನ್ನು ಹೇಳ್ತಾರೆ, ಹಿತದಂತೆ ಇರುತ್ತೆ. ಅವರು ಹೇಳೋದು ಕೇಳಿದ್ರೆ, ಓಹ್ ನಾಳೆಯೇ ನಾವು ಕೋಟ್ಯಧಿಪತಿಗಳಾಗಬೇಕು ಅಂತ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾರಲ್ಲ, ಅವ್ರ ಮಾತನ್ನು ನೀವು ಕೇಳಬೇಕು. ನೀವು ನಾಳೆ ನಾಡಿದ್ರಲ್ಲಿ ಕೋಟ್ಯಧಿಪತಿಗಳಾಗೋಗ್ತೀರ. ಆದರೆ ಯಾವುದೇ ದುಡಿಮೆ ಇಲ್ಲದೆ ನಿಮ್ಮ ಪರವಾಗಿ ದುಡಿಯುವ ನೂರಾರು ಜನರಿರದೆ ನೀವು ಹೇಗೆ ಕೋಟ್ಯಧಿಪತಿಗಳಾಗ್ತೀರಾ? ನಮ್ಮ ಪರವಾಗಿ ಸಾವಿರಾರು ಜನ ದುಡಿದ್ರೆ ಮಾತ್ರ ಅಧಿಪತಿಗಳಾಗೋದು. ಶ್ರೀಮಂತರು ಶ್ರೀಮಂತರಾಗಿರೋದು ಅವ್ರ ಪರವಾಗಿ ಬಹಳ ಜನ ಕೆಲಸ ಮಾಡ್ತಾರೆ, ಆದ್ದರಿಂದ ಬೇರೆ ಅಲ್ಲ. ಆ ಕಾರಣದಿಂದ ಇದು ಯಾವುದು ಗೊತ್ತಿರಲ್ಲ. ಅವರೇನು ಮಾಡ್ತಾರೆ, ಮಾತಿನ ಜಾಲದಲ್ಲಿ ನಮ್ಮನ್ನು ಸಿಲುಕಿಸ್ತಾರೆ. ಅವ್ರಿಗೆಲ್ಲ ಮರಳಾಗಿ ನಾವು ಹಾ ಅಂತ ಒಪ್ಕೊಂಡ್ಬಿಡ್ತೀವಿ. ಹಾಗೆ ಶಾಸ್ತ್ರಜ್ಞಾನ ಇರಲ್ಲ, ಶಾಸ್ತ್ರದ ಫಲವನ್ನು ಬಯಸ್ತಾರೆ. ಅಂತಹವರೆಲ್ಲ ಸುತ್ತ ಬರೆದಿರ್ತಾರೆ. ಅವಶ್ಯಂ ಮಂತ್ರಭಾಷ್ಯಾಸ್ತೆ ಕರ್ತವ್ಯ. ಒಂದು ರಾಷ್ಟ್ರದ ಹಿತವನ್ನು ಚಿಂತನೆ ಮಾಡುವಾಗ ಅವ್ರನ್ನ ಆಚೆ ಇಡಬೇಕು. ನೀನು ಅದನ್ನು ಮಾಡಲಿಲ್ಲ, ನಿನಗೆ
ಇಷ್ಟವಾಗಿ ಮಾತನಾಡುವವರನ್ನು ಸುತ್ತಮುತ್ತ ಇಟ್ಕೊಂಡ್ಬಿಟ್ಟಿದೆ. ಇಷ್ಟವಾಗಿ ಮಾತನಾಡೋದು ಬೇರೆ, ಹಿತವಾಗಿ ಮಾತನಾಡೋದು ಬೇರೆ. ರಾಜರಿಗೆ ಆ ಡಿಫ್ರೆನ್ಷಿಯೇಷನ್ ಇರಬೇಕು. ನನಗೆ ಇಷ್ಟವಾಗಿ ಮಾತನಾಡೋನು ಯಾರು, ಹಿತವಾಗಿ ಮಾತನಾಡೋನು ಯಾರು ಅಂತ. ಆ ಕಾರಣದಿಂದ ವಿನಾಶಯಂತೋ ಭರ್ತಾರಂ ಸಹಿತ ಶತ್ರುಭಿರ್ಬುಧೈ ವಿಪರೀತಾನಿ ಕೃತ್ಯಾನಿ ಕಾರಯಂತೀಹ ಮಂತ್ರಿಣಃ. ಕೆಲವೊಮ್ಮೆ ಮಂತ್ರಿಗಳು ಬೇರೊಬ್ಬರೊಡನೆ ಸೇರ್ಕೊಂಡು ಬಿಟ್ಟಿರ್ತಾರೆ. ಎದುರಾಳಿಗಳ ಜೊತೆ ಕೈ ಜೋಡಿಸಿ ನಮಗೆ ಅಹಿತವಾದದ್ದನ್ನೇ ಹೇಳ್ತಾರೆ. ಅದರ ಬಗ್ಗೆನೂ ಎಚ್ಚರದಿಂದ ಇರಬೇಕು. ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗಿ ಇವರು ಅದನ್ನು ಮುಂದೆ ಇಡ್ತಾರೆ. ವಿಪರೀತಾನಿ ಕೃತ್ಯಾನಿ ಕಾರಯಂತಿ, ರಾಜನಿಗೆ ಹೇಳಿ ವಿಪರೀತವಾದ ಕೃತ್ಯಗಳನ್ನು ಮಾಡಿಬಿಡ್ತಾರೆ. ಈ ಎಲ್ಲ ಸಮಸ್ಯೆಗಳು ಇತಿಹಾಸದಲ್ಲಿ ಇದೆ, ನೀವು ನೋಡಿರ್ತೀರ. ಕೃಷ್ಣದೇವರಾಯನನ್ನು ಕೊಂದುಬಿಡಿ ಅಂತ ಹೇಳಿ ಒಮ್ಮೆ ಅವರ ಹಿಂದಿನವರು ಹೇಳಿದ್ರು. ಆಗ ತಿರುಮಲರಾಯ ಕೃಷ್ಣದೇವರಾಯನನ್ನು ಕೊಲ್ಲದೆ ಅಡಗಿಸಿಟ್ಟಿದ್ದು. ಹಾಗೆ ಇದೇ ಪರಿಸ್ಥಿತಿ ಕಂಪಿಲಿಯ ರಾಮನಿಗೂ ಆಗಿತ್ತು. ಅವಾಗಲೂ ಕೂಡ ಅದೇ ಕಂಪ್ಲಿ ಏನಿದೆ ಗಂಗಾವತಿಯ ಹತ್ತಿರ, ಅಲ್ಲಿಯೂ ಇದೇ ಸೇಮ್ ಪ್ರಾಬ್ಲಮ್. ಅದಾದ ಮೇಲೆ ತುಂಡೀರ ಮಂಡಲ, ತುಂಡೀರ ಅಂತಂದರೆ ಆಂಧ್ರ ಪ್ರದೇಶದ ಒಂದು ಬಲಿಷ್ಠವಾದ ಕ್ಷತ್ರಿಯರ ಗುಂಪು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ವಿಜಯನಗರ ಸಾಮ್ರಾಜ್ಯ ಆಯಿತು. ಹಕ್ಕಬುಕ್ಕರು ಕ್ಷತ್ರಿಯರಲ್ಲ, ಅಕ್ಷತ್ರಿಯರ ಆಡಳಿತ ಆಮೇಲೆ ಶುರು ಆಯಿತು. ಯಾಕೆ ಹೇಳಿದ್ದು ನಾನು ಅಂತಂದರೆ, ಅಲ್ಲಿ ಎಲ್ಲ ಭೇದೋಪಾಯಗಳನ್ನು ಮಾಡಿ ಅಂತಃಪುರದ ಒಳಗಡೆ ನುಗ್ಗಿ ಒಬ್ಬರಿಗೆ ಅವರ ಆಪ್ತರೇ ಆಗದಂತೆ ಮಾಡುವಂತಹದ್ದಿರುತ್ತೆ. ಇದನ್ನೆಲ್ಲ ಎಚ್ಚರದಿಂದ ಗಮನಿಸಬೇಕು. ತಾನ್ ಭರ್ತಾ ಮಿತ್ರ ಸಂಕಾಶಾನ್ ಅಮಿತ್ರಾನ್ ಮಂತ್ರ ನಿರ್ಣಯೇ ವ್ಯವಹಾರೇಣ ಜಾನೀಯಾತ್ ಸಚಿವಾನ್ ಉಪಸಂಹಿತಾನ್. ಇದನ್ನೆಲ್ಲ ಗಮನಿಸಬೇಕು. ಹೆಂಗೆ ಗಮನಿಸೋದು? ಬಹಳ ಕಡಿಮೆ ಜನರನ್ನು ನಿಮ್ಮ ಗುರುತಿನಲ್ಲಿ ಇಟ್ಕೊಳ್ಬೇಕು. ರಾಜನ ಸುತ್ತ ಬಹಳ ಜನ ಇರಬಹುದು, ನಂಬಬೇಕಾದದ್ದು ಇಬ್ಬರನ್ನು. ಷಡ್ಯಂತ್ರ ಅಂತ ಒಂದು ಪದಪ್ರಯೋಗ ಮಾಡ್ತಾರೆ. ಷಡ್ಯಂತ್ರ ಅಂದರೆ 6 ಜನ, 6 ಯಂತ್ರಗಳು ಅಂದರೆ ನಿಯಂತ್ರಣ ಮಾಡುವವರು. ಯಾರು 6 ನಿಯಂತ್ರಣ ಮಾಡುವವರು? 3 ಕಿವಿಗಳು ಅಥವಾ 6 ಕಿವಿಗಳು ಅಂದರೆ 3 ಜನ. ಷಡ್ಯಂತ್ರ ಅಂದರೆ ಏನು ಗೊತ್ತಾ? ಈ 3 ಜನ ಸೇರಿಕೊಂಡು ಮಾಡುವ ಪಿತೂರಿಯನ್ನು ಷಡ್ಯಂತ್ರ ಅಂತ ಕರೆಯೋದು. ಈಗ ಹೋಗಿ ಕೇಳಿ, ಜೋರಾಗಿ ಗಲಾಟೆ ಮಾಡ್ತಾ ಇರ್ತಾರೆ, ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತ. ಹೋಗಿ ಕೇಳಬೇಕು, ಏನು ಷಡ್ಯಂತ್ರ ಅಂದರೆ ಅಂತ. ಈ ಪದ ಅರ್ಥಶಾಸ್ತ್ರದಲ್ಲಿಯೇ ಪ್ರಯುಕ್ತವಾಗಿದೆ, ಕಾಮಂದಕೀಯ ನೀತಿಶಾಸ್ತ್ರದಲ್ಲಿಯೂ ಪ್ರಯುಕ್ತವಾಗಿದೆ. ಕಡೆಗೆ ವಿದುರ ನೀತಿಯಲ್ಲಿ ಇದರ ಮೂಲ ಇದೆ. ಷಟ್ಕರಣೋ ಭಿದ್ಯತೆ ಮಂತ್ರ. 6 ಕಿವಿ ಮೇಲ್ಗಡೆ ಒಂದು ವಿಚಾರ ಗೊತ್ತಾಯಿತು ಅಂತಂದರೆ ಭಿದ್ಯತೆ, ರಹಸ್ಯ ಯಾವುದು ಉಳಿಯೋದಿಲ್ಲ ಅಂತ. ಅಲ್ಲ, ಯಾರನ್ನು ನಂಬೋದು? ಬಹಳ ಪೀಕ್ ಪೊಸಿಷನ್ನಲ್ಲಿ ಹೋದವರಿಗೆ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅನ್ನೋದೇ ಗೊತ್ತಾಗೋದಿಲ್ಲ. ಇಲ್ಲಿಯೇ ಹಾಗಾಗತ್ತೆ, ಹೇಗೆ ಮಾಡೋದು ಇಲ್ಲಿ ಗೊತ್ತಿಲ್ಲ. ಅಲ್ಲಿ ಒಂದು ದಾರಿ ಇದೆ. ವ್ಯವಹಾರೇಣ ಜಾನೀಯಾತ್ ಸಚಿವಾನ್ ಉಪಸಂಹಿತಾನ್. ನ್ಯಾಯ ನಿರ್ಣಯ ಮಾಡಲಿಕ್ಕೆ ಅವ್ರನ್ನ ಬಿಡಬೇಕು. ಆಗ ಅವ್ರ ಮೆಂಟಾಲಿಟಿ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಆವಾಗ ಪ್ರಾಡ್ವಿವಾಕ ಅಂತ ಹೇಳಿ ಇರ್ತಿದ್ರು. ಪ್ರಾಡ್ವಿವಾಕ ಅಂತ. ಪ್ರಾಡ್ವಿವಾಕ ಅಂದರೆ ಏನು? ನ್ಯಾಯಾಧೀಶ, ಇವತ್ತಿನ ಜಡ್ಜ್ ಅಂತ ಏನು ಹೇಳ್ತೇವೆ, ಅವರನ್ನು ಅವತ್ತು ಪ್ರಾಡ್ವಿವಾಕ ಅಂತ ಕರೀತಾ ಇತ್ತು. ಅವರನ್ನು ಗ್ರಾಮಗಳ ನ್ಯಾಯ ನಿರ್ಣಯಕ್ಕೆ ಅಂತ ಬಿಡಬೇಕು.
ಆ ನ್ಯಾಯ ನಿರ್ಣಯಕ್ಕೆ ಅಂತ ಬಿಟ್ಟು ಅವನ ನಿರ್ಣಯ ಜಡ್ಜ್ಮೆಂಟ್ ತಗೊಂಡವರು ಎಷ್ಟು ಜನ ಅಪರಾಧಿಗಳು, ಎಷ್ಟು ಜನ ಅಪರಾಧಿಗಳಲ್ಲ, ಆ ಅಪರಾಧ ಧರ್ಮೋಪಧವೋ ಅರ್ಥೋಪಧವೋ ಕಾಮೋಪಧವೋ ಅಂತ ನೋಡಬೇಕು. ಧರ್ಮೋಪಧ ಅಂದರೆ ಏನು? ಧರ್ಮದ ವಿಚಾರದಲ್ಲಿ ಅವನ ನಡೆ ಹೇಗಿದೆ ಅದನ್ನು ಮತ್ತೆ 3 ವಿಭಾಗ ಮಾಡಬೇಕು. ಅರ್ಥೋಪಧ, ದುಡ್ಡಿನ ವಿಚಾರದಲ್ಲಿ ಅವನು ಎಷ್ಟು ಶುದ್ಧ. ಕೆಲವರು ಧಾರ್ಮಿಕರಾಗಿದ್ದರೂ ಕೂಡ ದುಡ್ಡಿನ ವಿಚಾರದಲ್ಲಿ ಶುದ್ಧರಾಗಿರಬೇಕು ಅಂತ ಇಲ್ಲ. ಕೆಲವರು ಒಳ್ಳೆ ಧಾರ್ಮಿಕರು ದುಡ್ಡಿನ ವಿಚಾರದಲ್ಲಿ ಶುದ್ಧರಾಗಿರ್ತಾರೆ, ಆದರೆ ಕಾಮೋಪಧ, ಕಾಮನೆಯಲ್ಲಿ ಯದ್ವಾ ತದ್ವಾ ಮೀರಿ ಬಿಡ್ತಾರೆ. ಈ 3 ಉಪಧಾಗಳಲ್ಲಿ ಯಾರು ಶುದ್ಧರಾಗಿರ್ತಾರೆ ಅವರನ್ನ ಅಮಾತ್ಯರು ಅಂತ ತಗೊಳ್ಬೇಕು. ಇದನ್ನು ಅವ್ರಿಗೆ ಗೊತ್ತಾಗದಂತೆ ಮಾನಿಟರ್ ಮಾಡಬೇಕು. ಅಲ್ಲ, ಇವತ್ತು ಕೂಡ ಒಬ್ಬ ಜಡ್ಜನ್ನು ಆರಿಸ್ಬೇಕು ಅಂತಂದರೆ ಎಷ್ಟೆಲ್ಲ ಪ್ರೊಸೀಜರ್ಗಳಿದೆ, ಎಷ್ಟೆಲ್ಲ ಅವನ ಮೇಲೆ ವಿಚಾರಣಾ ಆಯೋಗಗಳಿರುತ್ತೆ, ಅವನನ್ನು ಗುಪ್ತವಾಗಿ ಗಮನಿಸುವಂತಹ ಗೂಢಚಾರರಿರ್ತಾರೆ. ಆಮೇಲೆ ಅವರೆಲ್ಲ ಹೇಳಿದ ಮೇಲೆ ಆ ಬೋರ್ಡೋ ಅಥವಾ ಅದಕ್ಕೆ ಅಧಿಕೃತವಾದ ಸಂಸ್ಥೆಯೋ ಅದು ತೀರ್ಮಾನ ಮಾಡುತ್ತೆ, ಓ ಇವನು ನ್ಯಾಯಾಧೀಶ ಆಗಬಹುದು ಅಂತ. ಆ ನ್ಯಾಯಾಧೀಶನಾಗಿ ಅವನು ತೀರ್ಪು ಕೊಟ್ಟ ವಿಚಾರಣೆಗಳನ್ನು ಗಮನಿಸಿ ಆಮೇಲೆ ಅಮಾತ್ಯರನ್ನಾಗಿ ಮಾಡಬೇಕು ಅಂತ. ಇವಾಗ ಅದಕ್ಕೆ ಸಂಬಂಧ ಇಲ್ಲ. ನ್ಯಾಯಾಂಗ ಬೇರೆ, ಶಾಸಕಾಂಗ ಬೇರೆ. ಅಂದರೆ ಶಾಸಕರು ನ್ಯಾಯವನ್ನು ಇಟ್ಕೊಂಡಿರಬೇಕು ಅಂತ ಇಲ್ವೋ ಏನೋ. ಅದರಿಂದಾಗಿ ಏನಾಗಿದೆ, ಅವಾಗ ಅದನ್ನು ಆ ಪ್ರೊಸೀಜರ್ನ ಕುಂಭಕರ್ಣ ಹೇಳ್ತಾನೆ. ವಸ್ತುತಃ ಇದ್ರ ಬಗ್ಗೆ ಒಂದು ವಿವರವಾದ ಲೇಖನವನ್ನು, ಒಂದು ವಿವರವಾದ ಚಿಂತನೆಯನ್ನು ನಮ್ಮ ರಮೇಶ್ ಅವರು ಕೊಡಬೇಕಿತ್ತು. ರಾಮಾಯಣದ್ದು ಒಂದು ಸೆಮಿನಾರ್ ಆಯಿತು ಅವಾಗ. ಅದರಲ್ಲಿ ನಾನು 2 ವಿಚಾರ ಕೊಟ್ಟಿದ್ದೆ. ಅಂತಾರಾಷ್ಟ್ರೀಯ ಕಾನೂನು, ಅಯೋಧ್ಯಾಕಾಂಡದ 100ನೇ ಸರ್ಗದ ರೀತಿ, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಅಂತ ಏನಿದೆ ಅದು ರಾಮಾಯಣದಲ್ಲಿ ಅವಾಗ ಪೂರ್ವವಾಗಿ ಹೇಗಿತ್ತು ಅಂತ. ಅದು ನೋಡುವವ್ರಿಗೆ 2 ಒಂದೇ ಥರ ಕಂಡಿತ್ತು. ನನ್ನನ್ನು ಕರೆದುಬಿಟ್ಟು ಅವ್ರು ಹೇಳಿದ್ರು, ಯಾರು ಇದು ಸಮ್ಮೇಳನ ಮಾಡಬೇಕು ಅಂತ ಅಂದುಕೊಂಡಿದ್ರಲ್ಲ, ಏನು ಎಲ್ಲ ಒಂದೇ ಥರ ಇದೆಯಲ್ಲ ಅಂದರು. ಏನು ಹೇಳೋದು ಅವರಿಗೆ, ಅಳಬೇಕಾ ನಗಬೇಕಾ? ಇವತ್ತಿಗೂ ರಾಮಾಯಣದ ಬಗ್ಗೆ ವಿಚಾರಗೋಷ್ಠಿ ಅಂದರೆ ಶಬರಿಯ ಎಂಜಲನ್ನ ರಾಮ ತಿಂದನ ತಿನ್ನಲಿಲ್ವಾ, 5ನೇ ಕ್ಲಾಸ್ ಮಕ್ಕಳು ಕೂಡ ಅಷ್ಟು ವಾಕ್ಯ ಅರ್ಥ ಮಾಡಲ್ಲ. ಭಾರತದ ವಿಚಾರ ಅಂದರೆ ಮಹಾಭಾರತ ಯುದ್ಧಕ್ಕೆ ಯಾರು ಕಾರಣ, ದ್ರೌಪದಿನೋ, ದುರ್ಯೋಧನನೋ, ಭೀಮನೋ, ಧರ್ಮರಾಜನೋ, ಶಕುನಿಯೋ? ಅಯ್ಯೋ ಬಿಡ್ರಪ್ಪ, ಅದೆಲ್ಲ ಗೊತ್ತಿದೆ, ಅದರಿಂದ ಬೇರೆ ವಿಚಾರಗಳನ್ನು ತಗೊಳ್ಬೇಕು ನಾವು. ಈ ತರಹ ನಮ್ಮ ಮೆಂಟಾಲಿಟಿ. 2 ಒಂದೇ ಥರ ಕಂಡಿತು, ವಸ್ತುತಃ 2 ಬೇರೆ ಬೇರೆ. ಇಲ್ಲಿ ಕುಂಭಕರ್ಣ ಅವನು ಹೇಳೋದು ನೋಡಿ, ತಾನ್ ಭರ್ತಾ ಮಿತ್ರ ಸಂಕಾಶಾನ್ ಅಮಿತ್ರಾನ್ ಮಂತ್ರ ನಿರ್ಣಯೇ. ನಾನು ಯಾರ ಜೊತೆ ಕೂತ್ಕೊಂಡು ಮೀಟಿಂಗ್ ಮಾಡಬೇಕು ಅಂತ ಹೇಳಿ ರಾಜ ಹೇಗೆ ತೀರ್ಮಾನ ಮಾಡಬೇಕು? ನ್ಯಾಯ ನಿರ್ಣಯ ಆಗ್ತಾ ಇದೆಯೋ ಇಲ್ವೋ ಅಂತ. ಈಗ ವಿಜಿಲೆನ್ಸ್ ಡಿಪಾರ್ಟ್ಮೆಂಟನ್ನು ಎಷ್ಟು ಕೆಟ್ಟದಾಗಿ ಬಳಸ್ತಾರೆ ಅಂದರೆ ಅಷ್ಟು ಕೆಟ್ಟದಾಗಿ ಬಳಸ್ತಾರೆ. ನಮ್ಮ ಶತ್ರುಗಳನ್ನು ಹೇಗೆ ಹಣಿಬೇಕು ಅಂತ ಹೇಳಿ ಆಂತರಿಕ ಶತ್ರುಗಳನ್ನು ಹೇಗೆ ಹಣಿಬೇಕು ಅಂತ ಹೇಳ್ತಾರೆ. ಅವರಲ್ಲಿ ಏನು ಗುಣ ಇದೆ ಅದನ್ನು ನಾವು ಹೆಂಗೆ ತಗೊಳ್ಬೇಕು ಅಂತ ಅನ್ನೋದು ಶುದ್ಧ ಇಲ್ಲ. ಅದನ್ನು ಬಾಲಕಾಂಡದಲ್ಲಿ ಹೇಳಿದ್ರು. ಶತ್ರುಗಳು ಕೂಡ ಗುಣವಂತರಾಗಿದ್ದರೆ ಸ್ವೀಕಾರ ಮಾಡ್ತಾ ಇದ್ರು. ಮಕ್ಕಳು ಕೂಡ, ತಮ್ಮ ಮಕ್ಕಳು, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ತಾ ಇದ್ರು. ಆ ತರಹದ ಅಮಾತ್ಯರಿದ್ರು ಅಂತ ಹೇಳಿ ದಶರಥನ ರಾಜ್ಯದ ವರ್ಣನೆಯಲ್ಲಿ ಹೇಳಿದ್ದಾರೆ. ಅದರಿಂದಾಗಿ ಮಂತ್ರಾಲೋಚನೆ ಮಾಡಬೇಕಾದ್ರೆ ಯಾರನ್ನು ಸೇರಿಸ್ಕೋಬೇಕು ಅದಕ್ಕೆ ಹೇಳಿದ್ದು ವ್ಯವಹಾರೇಣ ಜಾನೀಯಾತ್. ವ್ಯವಹಾರ ಅಂದರೆ ಸೂಟ್ ಅಂತ ಏನು ಹೇಳ್ತಾರೆ ಅದು ವ್ಯವಹಾರ ಅಂತ ಹೇಳಿದ್ರೆ ಕೋರ್ಟ್ ಕೇಸನ್ನು ವ್ಯವಹಾರ ಅಂತ ಅವಾಗ ಕರೆಯೋದು. ಆ ವ್ಯವಹಾರದಿಂದ ತಿಳ್ಕೊಳ್ಬೇಕು.
ಇವರು ಏನು ಅಂತ. ಅದರಿಂದಾಗಿ ಚಪಲಸ್ಯೇಹ ಕೃತ್ಯಾನಿ ಸಹಸಾಂ ಅನುಪ್ರಧಾವತಃ ಕ್ಷಿಪ್ರಮನ್ಯೇ ಪ್ರಪದ್ಯಂತೆ ಕ್ರೌಂಚಸ್ಯ ಖಮಿವದ್ವಿಜಾಃ. ಸಹಸಾನುಪ್ರಧಾವತಃ, ಯಾವುದೇ ಒಂದು ಕೆಲಸವನ್ನು ನೋಡಬೇಕಾದ್ರೆ ಒಂದು ಸ್ವಲ್ಪ ಸಾವಧಾನತೆ ಇರಬೇಕು. ಸಾವಧಾನವಾಗಿ ಒಂದನ್ನು ಪಕ್ಕ ತೀರ್ಮಾನಕ್ಕೆ ಬರಬಾರದು. ವಿಶೇಷತಃ ಈ ತತ್ವಶಾಸ್ತ್ರದ ನಿರ್ಣಯದ ವಿಚಾರದಲ್ಲಂತೂ ಇನ್ನೂ ವಿಶೇಷವಾಗಿ ಬೇಗ ತೀರ್ಮಾನಕ್ಕೆ ಬಂದ್ಬಿಡಬಾರದು. ಒಂದು ಸ್ವಲ್ಪ ಗಮನ ಇಟ್ಟು ನೋಡಬೇಕು, ಏನು ಹೇಗೆ ಅಂತ ಅದನ್ನು ಒಳಗಡೆ ಚರ್ನೌಟ್ ಮಾಡ್ತಾ ಇರಬೇಕು. ಅದು ಮಾಡಿ 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 ಆಮೇಲೆ ವೇಗ ಬರುತ್ತೆ, ಆಮೇಲೆ ಬೇಗ ತಗೋ ತೀರ್ಮಾನ. ಅದ್ರ ಬದಲು ಇರುವ ಟೈಮನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು. ಅದಕ್ಕೆ ರಾಜನಾದವನಿಗೆ ಅವಾಗ ದಶಕುಮಾರ ಚರಿತದಲ್ಲಿಯೂ ಬಂದ ಸಂಗತಿ, ಅಲ್ಲಿ ಒಂದು ರಾಷ್ಟ್ರ ಹೇಗೆ ಹಾಳಾಗತ್ತೆ ಅಂತ ವಿವರವಾದ ಡಿಸ್ಕ್ರಿಪ್ಷನ್ ಇದೆ. ವಿವರವಾದ ಡಿಸ್ಕ್ರಿಪ್ಷನ್. ರಾಜನಾದವನು ಪ್ರತಿ ದಿವಸ 9 ರಿಂದ 9:45 ತನಕ, ಅಂದರೆ 45 ನಿಮಿಷದ ಕಾಲ ವೃದ್ಧರ ಹತ್ತಿರ ಮಾತನಾಡಬೇಕಂತೆ. ಸುಮ್ಮನೆ ಮಾತು. ಕೆಲವೊಮ್ಮೆ ಸಂತ ಸದಾಭಿಗಂತವ್ಯಾ ಯದಿ ನೋಪದಿಶಂತ್ಯಪಿ ಅಂತ, ಸಜ್ಜನರ ಹತ್ರ ಹೋಗಬೇಕಂತೆ. ಉಪದೇಶ ಮಾಡದೆ ಹೋದರೂ ಹೋಗಿ, ಯಾಕೆಂದರೆ ಅಲ್ಲಿ ಅಮೂಲ್ಯವಾದ ಸಂಗತಿ ಸಿಗತ್ತೆ ಅಂತ. ಮಾತನಾಡ್ತಾ ಇರುವಾಗ ಇನ್ನೇನಿಲ್ಲ, ಹೋಗಿ ಹೇಳಿ ಕೂತ್ಕೊಳ್ಳಿ. ಅವರು ಗ್ರಂಥ ಸಂಹಿತವಾದದ್ದನ್ನೇ ಹೇಳೋದು. ಹಾಗೆ ಕೂತ್ಕೊಳ್ತಾ ಇರ್ತಾನೊಬ್ಬ, ಅವನನ್ನ ಉಪಾಯವಾಗಿ ದಾರಿ ತಪ್ಪಿಸ್ತಾರೆ. ಆ ಮುದುಕ ಇಂಪ್ರಾಕ್ಟಿಕಲ್ ಆಗಿ ಮಾತನಾಡ್ತಾನೆ, ಬಿಟ್ಬಿಡು ಅವನ ಸಂಘವನ್ನ, ಶಾಸ್ತ್ರ ಓದಿದವ್ರನ್ನೆಲ್ಲ ನಂಬಬೇಡ, ಏನೇನೋ ಹೇಳ್ತಾರೆ ಅಂತ ಒಬ್ಬ ಉಪದೇಶ ಮಾಡ್ತಾನೆ ರಾಜನಿಗೆ. ಕ್ರಮೇಣ ಅವನು ಎಲ್ಲೆಲ್ಲಿ ಜಾರ್ತಾನೆ ಅಲ್ಲಿ ಎಲ್ಲ ಬಂದು ಬೇರೆಯವರು ಸೇರ್ಕೊಳ್ತಾರೆ. ಆ ದಶಕುಮಾರ ಚರಿತದಲ್ಲಿ ಬಹಳ ಸೊಗಸಾದ ಡಿಸ್ಕ್ರಿಪ್ಷನ್. 9ನೆಯದ್ದೋ 8ನೆಯದ್ದೋ ಅದು ಆ ರಾಜಕುಮಾರನ ಕಥೆ. ಅದು ಬಹಳ ಚೆನ್ನಾಗಿದೆ. ಹಾಗೆ ಇದರ ಹಿನ್ನೆಲೆಯಲ್ಲೇ ಇರೋದು. ಚಪಲಸ್ಯೇಹ ಕೃತ್ಯಾನಿ ಸಹಸಾ ಅನುಪ್ರಧಾವತಃ. ಇಷ್ಟವಾದದ್ದು ಕೇಳಿದ ಕೂಡಲೇ ಮುಂದುವರೆದು ಬಿಡೋದು. ಇದು ನನಗೆ ಇಷ್ಟ ಹೌದು, ಹಿತ ಹೌದೋ ಅಲ್ವೋ ಅಂತ ವಿಚಾರ ಮಾಡಬೇಕು. ಸಾಮಾನ್ಯ ಮಕ್ಕಳಿಗೆ ಅದು ಗೊತ್ತಿರಲ್ಲ. ಇಷ್ಟವಾದದ್ದನ್ನು ಹಿತ ಅಂತ ಅಂದುಕೊಂಡು ಅಪ್ಪ ಅಮ್ಮನ ಮೇಲೆ ಸಿಟ್ಟು ಬರುತ್ತೆ. ಯಾಕೆಂದ್ರೆ ಅವರು ಇಷ್ಟ ಮತ್ತು ಹಿತವನ್ನು ಡಿಫ್ರೆನ್ಷಿಯೇಟ್ ಮಾಡಿ ನೋಡುವ ಸಾಮರ್ಥ್ಯ ಇನ್ನೂ ಬಂದಿರಲ್ಲ. ಅದು ವಯೋನುಗುಣವಾಗಿ ಅದಿರುತ್ತೆ. ಇಷ್ಟವಾದದ್ದೆಲ್ಲ ಹಿತ ಅಂತ ಅವ್ರಿಗೆ. ಪುರಂದರದಾಸರು ಅದನ್ನು ಒಂದು ಪದ್ಯದಲ್ಲಿ ಹೇಳಿದ್ದಾರೆ. ಅಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಅಚ್ಚು, ಹುಚ್ಚದ್ದು ಹೋಯಿತಲ್ಲೋ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ ಅಂತ ಅವರದನ್ನೇ ಹೇಳಿದ್ರು. ಅಚ್ಚು ಮೆಚ್ಚು. ಅಚ್ಚು ಅಂದರೆ ಹಿತ, ಮೆಚ್ಚು ಅಂತಂದರೆ ಇಷ್ಟ. ಹಿತ ಇಷ್ಟಗಳನ್ನು ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಆಗಲ್ಲ ಅಂತಾರೆ. ನನಗದು ತೀರ್ಮಾನ ಮಾಡ್ಲಿಕ್ಕೆ ಆಗಲಿಲ್ಲ, ಅದಕ್ಕಾಗಿ ಮಾಡು ಸಿಗಲಿಲ್ಲ. ಅಲ್ಲಿ ಮಾಡು ಸಿಗಲಿಲ್ಲ ಅನ್ನೋದು ಮಾಡು ಇನ್ವರ್ಟೆಡ್ ಕಾಮದ ಒಳಗಡೆ ಓದ್ಕೊಳ್ಬೇಕು. ಮಾಡುವ ಬಗೆ ಸಿಗಲಿಲ್ಲ, ಗೂಡು ಸಿಗಲಿಲ್ಲ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ ಅಂತ ಅವರು ಅದನ್ನು ಹೇಳಿದ್ದು. ಬಹಳ ಸೊಗಸಾದ ಪದ್ಯ ಅದು. ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದಪ್ಪನೆ ಬಿತ್ತಲ್ಲ ಅಂತ ದೇಹವನ್ನೇ ಕುರಿತು ಹೇಳಿದ್ದು. ತುಪ್ಪ ಯಾವುದು ಅಂತಂದರೆ ಮನಸ್ಸು ಮೊದಲಾದವುಗಳು. ಅದರಿಂದಾಗಿ ಹಿತ ಯಾವುದು ಇಷ್ಟ ಯಾವುದು ಅಂತ ಹೇಳಿ ಗೊತ್ತಾಗದೆ ಸಹಸಾ ಅನುಪ್ರಧಾವತಃ ದುಡುಕಿ ಮುನ್ನಡೆಯುವವರಿಗೆ ಕ್ಷಿಪ್ರಮನ್ಯೇ ಪ್ರಪದ್ಯಂತೆ, ಶತ್ರುಗಳಿಗೆ ಉಪಯೋಗ ಆಗತ್ತೆ. ನೀವು ಎಷ್ಟು ಅವಿವೇಕಿಗಳಾಗಿರ್ತೀರೋ ಶತ್ರುಗಳು ಅಷ್ಟು ಅಡ್ವಾನ್ಸ್ಡ್ ಆಗಿರ್ತಾರೆ. ನಿಮ್ಮ ಲೂಪ್ ಹೋಲ್ಗಳನ್ನು ನೋಡ್ತಾನೇ ಇರ್ತಾರೆ. ಹೇಗೆ? ಕ್ರೌಂಚಸ್ಯ ಖಮಿವದ್ವಿಜಾಹ.
ಕ್ರೌಂಚ ಅಂತಂದರೆ ಗಿಡುಗ ಅಂತ ಕೆಲವರು, ಗುಬ್ಬಿ ಅಂತ ಕೆಲವರು, ಪಿಕಳಾರ ಅಂತ ಕೆಲವರು, ಏನು ಬೇಕಾರಾಗಿರಲಿ. ಅದು ದೂರ ಹಾರಬೇಕು ಅಂತ ಯಾವತ್ತೂ ಅಂದ್ಕೊಳ್ಳುತ್ತಂತೆ. ಕ್ರೌಂಚ ಅಂತ ಹೇಳಿದ್ರೆ ಕೆಲವರು ಹಾರ್ನ್ ಬಿಲ್ ಅಂತ ಹೇಳ್ತಾರೆ. ಒಟ್ಟು ಯಾವುದೋ ಒಂದು ಪುಟ್ಟ ಹಕ್ಕಿ ದೂರ ಹಾರಬೇಕು ಅಂತ ಅಂದ್ಕೊಳ್ಳುತ್ತೆ. ಅದು ದೂರ ಹಾರುವಾಗ ಸುಸ್ತಾಗುತ್ತಲ್ಲ, ಅವಾಗ ದೊಡ್ಡ ಗಿಡುಗಗಳು, ದೊಡ್ಡ ಹದ್ದು ಮೊದಲಾದವುಗಳು ಅಟ್ಯಾಕ್ ಮಾಡ್ತವೆ. ಯಾಕೆ ಅಂದರೆ ಹಾರಿ ಸುಸ್ತಾಗಿರುವಾಗ ಹೊಡೆದಾಡ್ಲಿಕ್ಕೆ ಸಾಮರ್ಥ್ಯ ಇರಲ್ಲ. ಅದರಿಂದಾಗಿ ಅವಾಗಲೂ ಕೂಡ ನಿಯಮ ಇತ್ತು, ಒಬ್ಬ ಕುಸ್ತಿ ಆಡುವವ ಒಂದು ದಿವಸದಲ್ಲಿ ಇಬ್ಬರನ್ನ ಮಾತ್ರ, ಪ್ರಬಲನಾಗಿದ್ದರೆ ಒಬ್ಬರನ್ನ ಮಾತ್ರ ಅಂತ ಇತ್ತಂತೆ ನಿಯಮ. ಇಲ್ಲ ಅಂತಂದ್ರೆ ಇವನಿಗೆ 3 ಜನರನ್ನ ನೋಡಿ ಹೊಡೆದಾಡಿ ಸುಸ್ತಾಗಿರುತ್ತೆ. ಇವನು ಅವಾಗ ತಾನೇ ಫ್ರೆಶ್ ಬಂದಿರ್ತಾನೆ. ಅದರಿಂದಾಗಿ ಅವ್ಯವಸ್ಥೆ ಆಗತ್ತೆ ಅಂತ. ಇದೆಲ್ಲ ಸಮಸ್ಯೆಗಳು. ಅದರಿಂದಾಗಿ ಆ ಹಕ್ಕಿ ಯಾವಾಗ ದಣಿಯುತ್ತೆ ಅವಾಗ ಬೇರೆ ಹಕ್ಕಿಗಳೆಲ್ಲ ಅಟ್ಯಾಕ್ ಮಾಡಿಬಿಡುತ್ತೆ. ಕ್ರೌಂಚಸ್ಯ ಖಂ ದ್ವಿಜಾಹ ಇವ, ಪುಟ್ಟ ಹಕ್ಕಿಯ ದೌರ್ಬಲ್ಯದ ಅವಕಾಶವನ್ನು ದೊಡ್ಡ ದೊಡ್ಡ ಹಕ್ಕಿಗಳು ಕಾಯುವ ಹಾಗೆ ಕಾಯ್ತಾ ಇರ್ತಾರೆ. ಶತ್ರುಗಳು ಆಕ್ರಮಿಸ್ತಾರೆ ನಿನ್ನನ್ನ. ಹಾಗಾಗಿದೆ ಇದು. ಯೋ ಹಿ ಶತ್ರುಂ ಅವಜ್ಞಾಯ ಆತ್ಮಾನಂ ನಾಭಿರಕ್ಷತಿ ಅವಾಪ್ನೋತಿ ಹಿ ಸೋನರ್ಥಾನ್ ಸ್ಥಾನಾಚ್ಚವ್ಯವರೋಪ್ಯತೆ. ಪ್ರಧಾನವಾಗಿ ಶತ್ರುವಿಗೆ ಬಲ ಎಷ್ಟೋ ಅಷ್ಟೇ ತಿಳ್ಕೊಳ್ಬೇಕು. ಯೋ ಹಿ ಶತ್ರುಂ ಅವಜ್ಞಾಯ, ಯಾರು ಶತ್ರುವನ್ನು ಕಡೆಗಣಿಸಿ ನಾತ್ಮಾನಂ ಅಭಿರಕ್ಷತಿ, ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋಲ್ಲ, ಏನೀಗ ಅಂತ. ಇಂದಿರಾ ಗಾಂಧಿಗಾಗಿದ್ದೇ ಅದು. ಎಲ್ಲ ಗುಪ್ತಚರ ರಿಪೋರ್ಟ್ಗಳು ಬಂದು ಹೇಳಿದ್ರಂತೆ, ನಿಮ್ಮ ಆಯಕಟ್ಟಿನ ಸ್ಥಾನದಲ್ಲಿ ಇರುವ ಸಿಖ್ಖರನ್ನೆಲ್ಲ ತೆಗಿರಿ, ಅವರಿಗೆ ಸಿಟ್ಟು ಬಂದಿದೆ ಅಂತ. ಅವರು ಅದನ್ನು ನಿರಾಕರಣೆ ಮಾಡಿದ್ರು. ಆದರೆ ಅವರೇ ಕೊಂದದ್ದು. ಯೋ ಹಿ ಶತ್ರುಂ ಅವಜ್ಞಾಯ, ಅವರೇನು ಮಾಡ್ತಾರೆ ಅಂತ. ಯೋ ಹಿ ಶತ್ರುಂ ಅವಜ್ಞಾಯ ನಾತ್ಮಾನಂ ಅಭಿರಕ್ಷತಿ, ತನ್ನನ್ನು ರಕ್ಷಣೆ ಮಾಡಿಕೊಳ್ಳೋಲ್ಲ ಅವನು. ಅವಾಪ್ನೋತಿ ಸೋನರ್ಥಾನ್, ಅನರ್ಥಗಳನ್ನು ಹೊಂದೋದು ಒಂದು. ಸ್ಥಾನಾಚ್ಚ ವ್ಯವರೋಪ್ಯತೆ, ಜಾಗದಿಂದ ಜಾರುತ್ತಾನೆ, ಪಟ್ಟ ಇರೋದಿಲ್ಲ. ಯದುಕ್ತಮಿಹತೆ ಪೂರ್ವಂ ಪ್ರಿಯಯಾಮೇನುಜೇನ ಚ ತದೇವ ನೋಹಿತಂ ವಾಕ್ಯಂ ಯಥೇಚ್ಛಸಿ ತಥಾ ಕುರು. ಈ ಮೊದಲು ಪ್ರಿಯಯ, ಇದು ಒಂದೇ ಕಡೆ ಮಂಡೋದರಿಯ ಸೂಕ್ಷ್ಮ ಉಲ್ಲೇಖ ಇರೋದು. ಇನ್ನೆಲ್ಲ ಮಂಡೋದರಿಯ ಉಲ್ಲೇಖ ಪ್ರಬಲವಾಗಿ ಅವಳು ಹೇಳುದು ಅಂತ, ಅದರಿಂದಾಗಿ ಮಂಡೋದರಿ ಪತಿವ್ರತೆ ಅಂತ ಹೇಳಿ ಇದೆಲ್ಲ ಹೇಳುತ್ತಾರೆ. ನಮಗೆ ಸ್ಫುಟವಾದ ಆಕಾರ ಸಿಕ್ಕಿಲ್ಲ. ಕನ್ನಡ ಕವಿಗಳ ಆಕಾರವನ್ನೆಲ್ಲ ಇಟ್ಕೊಳ್ಳಿಕ್ಕಾಗಲ್ಲ. ಅವರೆಲ್ಲ ಏನೇನೋ ಹೇಳ್ತಾರೆ. 300 ರಾಮಾಯಣ ಇದೆ. ಎಲ್ಲ ಹೇಳ್ಬೋದು, ಬೇಕಾದಂಗೆ ಹೇಳ್ಬೋದು. ಅಲ್ಲ, ನಿಮಗೆ ಕನ್ನಡದ ಮೊದಲ ವಾಕ್ಚಿತ್ರ ಆಡಿಯೋ ವಿಜುವಲ್ ಮೂಕಿ ಪಿಕ್ಚರ್ನಿಂದ ಟಾಕಿ ಪಿಕ್ಚರ್ಗೆ ಬಂದರು. ಅವಾಗ ಮೊದಲ ಪಿಕ್ಚರು ಸತಿ ಸುಲೋಚನ ಅಂತ. ಆ ಸತಿ ಸುಲೋಚನ ಯಾರು ಗೊತ್ತಾ? ಇಂದ್ರಜಿತುವಿನ ಹೆಂಡತಿ. ಮೊದಲನೇ ಪಿಕ್ಚರು ಕನ್ನಡದಲ್ಲಿ ಶುರು ಆಗಿದ್ದು ಇಂದ್ರಜಿತುವಿನ ಹೆಂಡತಿಯ ಮೇಲೆ. ಅದು ಕಲ್ಪಿತ ನಾಯಕಿ. ಆಮೇಲೆ ನಿಮಗೆ ಆಶ್ಚರ್ಯ ಆಗತ್ತೆ, ಇಂದ್ರಸೇನ ಅಂತ ಹೇಳಿ ಪಿಕ್ಚರು. ಅದೆಲ್ಲ ಇವತ್ತು ಆ ವಿಡಿಯೋ ಸಿಗಲ್ಲ.
ನೋಡ್ತೀವಿ ಅಷ್ಟೇ. ದಮಯಂತಿ ಮೇಲೊಂದು ಪಿಕ್ಚರ್ ಇದೆ, ದಮಯಂತಿ ಅಂತ. ನೀವು ತೆಗೆದು ನೋಡಿದ್ರೆ ಮೊದಲನೇ ಆರಂಭದ ಹಂತದ ಫಿಲ್ಮ್ಗಳು ಅಂತ ಹೇಳಿ ಅದರಲ್ಲಿ ದಮಯಂತಿ ಇದೆ. ಇಂದ್ರಸೇನ ಅಂತ ನನಗೆ ಆಶ್ಚರ್ಯ ಆಗಿದ್ದು, ದ್ರೌಪದಿಯ ಪೂರ್ವಜನ್ಮದ ಬಗೆಗೆ ಒಂದು ಫಿಲ್ಮ್ ಇದೆ. ಅದು ನಳ ಹಾಗೂ ದಮಯಂತಿಯ ಮಕ್ಕಳು ಇಬ್ಬರು, ಇಂದ್ರಸೇನಾ ಅಂತ. ಆ ಇಂದ್ರಸೇನೆಯೇ ಮುದ್ಗಲನನ್ನ ಮದುವೆ ಆದರು. ಅದು ಬಿಡಿ, ಅದು ಆ ಕಥೆ ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಇರೋದು ಬೇಡ ಈಗ. ಅದ್ರ ಬಗ್ಗೆ ಎಲ್ಲ ಇದೆ. ಯಾಕೆ ಹೇಳಿದ್ದು ಅಂತಂದರೆ, ಇದೆಲ್ಲ ಕಲ್ಪಿತ ನಾಯಕರು, ಕಲ್ಪಿತ ನಾಯಕಿಯರು. ಇಲ್ಲಿ ಒಂದೇ ಕಡೆ ಉಲ್ಲೇಖ ಬರೋದು ಪ್ರಿಯಯ, ಆಮೇಲೆ ಮೇ ಅನುಜೇನ ಚ, ಅನುಜೇನ ತಮ್ಮನಾದ ನಾನು, ಹೆಂಡತಿಯಾದ ಅವಳು ಹೇಳಿದ್ದನ್ನು ನೀನು ಕೇಳಲಿಲ್ಲ ಅಂದರೆ ಸೀತೆಯನ್ನು ಬಿಟ್ಟು ಬಿಡು ಅಂತ. ಅದರಿಂದಾಗಿ ತದೇವನೋ ಹಿತಂ ವಾಕ್ಯಂ ಯಥೇಚ್ಛಸಿ ತಥಾ ಕುರು. ನಾನು ಅದಕ್ಕೂ ಪ್ರೂಫ್ ಇಲ್ಲ. ಇವ್ರು ಏನು ಹೇಳಿದ್ದಾರೆ ಅದನ್ನು ನಾನು ಪ್ರಕ್ಷೇಪ ಅಂತ ಹೇಳಿದೆ. ಇಷ್ಟು ಭಾಗ ಪ್ರಕ್ಷೇಪ. ಯಾಕೆ ಅಂತ ಹೇಳಿದ್ರೆ, ಬಹಳ ಕಾಲದಿಂದ ಮಲಗಿದ್ದಾನೆ ಅಂತ ಉಂಟು. ಯುದ್ಧಕ್ಕೆ ಬರುವಾಗ ಅವನು ಯುದ್ಧಕ್ಕೆ ಅಂತ ಎಬ್ಬಿಸ್ತಾರಲ್ಲ, ಆಗ ಬಹಳ ವರ್ಷಗಳಿಂದ ಮಲಗಿದ ಅಂತ ಉಲ್ಲೇಖ ಇದೆ. ಯುದ್ಧಕ್ಕೆ ಬರೋದಕ್ಕಿಂತ ಒಂದು 10-15 ದಿವಸದ ಹಿಂದೆ ಒಂದು ಮೀಟಿಂಗ್ ಆಗಿದೆಯಾ, ಅದರಲ್ಲಿ ಕುಂಭಕರ್ಣ ಇದೆ ಅಂತ ಇದೆ. ಯಾವುದನ್ನು ತಗೊಳ್ತೀರಾ ನೀವು? ಇದು ಒಂದು ನಾವು ಇಟ್ಕೊಳ್ಬೇಕಾದದ್ದು. ಆಚಾರ್ಯರು ಹೇಳಲ್ಲ 6 ತಿಂಗಳಿಗೊಮ್ಮೆ ಹೇಳ್ತಾ ಇದ್ದ ಅಂತ. ಒಟ್ಟು ಯಾವಾಗಲೂ ಒಮ್ಮೆ ಹೇಳಬೇಕು ಹಸಿವಾದಾಗ. ಅವನಿಗೆ ಮದುವೆ ಆಗಿತ್ತು, ಮಕ್ಕಳಿದ್ರು, ಎಲ್ಲ ಇದ್ರು, ಯಾವಾಗಲೂ ಒಮ್ಮೆ ಹೇಳ್ತಾ ಇದ್ದ ಅಷ್ಟೆ. ಹೀಗಾಗಿ ಪ್ರಿಯಯ ಮೇ ಅನುಜೇನ ಚ, ತಮ್ಮನಾದ ನನಗೆ, ತಮ್ಮನಾದ ನಾನು ಹೇಳಿದ್ದೇನೆ, ಇಷ್ಟು ಹೇಳಿದ್ರು ನೀನು ಕೇಳ್ತಾ ಇಲ್ಲ ಅಂತಂದರೆ ಯಥೇಚ್ಛಸಿ ತಥಾ ಕುರು, ನೀನು ಏನು ಇಷ್ಟಪಡ್ತೀಯೋ ಅದನ್ನು ಮಾಡ್ಕೊಳ್ಳಪ್ಪ. ತತ್ತು ಶ್ರುತ್ವಾ ದಶಗ್ರೀವ ಕುಂಭಕರ್ಣಸ್ಯ ಭಾಷಿತಂ ಭ್ರುಕುಟಿಂ ಚೈವ ಸಂಚಕ್ರೆ ಕ್ರುದ್ಧಶ್ಚೈನಮಭಾಷತ. ಬಹಳ ಸಿಟ್ಟು ಬಂತಂತೆ. ಭ್ರುಕುಟಿಂ ಚೈವ ಸಂಚಕ್ರೆ, ಹುಬ್ಬುಗಂಟಿಕ್ಕಿದ ನುಡಿದ. ಮಾನ್ಯೋ ಗುರುರಿವಾಚಾರ್ಯ ಕಿಂ ಮಾಂ ತ್ವಮನುಶಾಸತೆ ಕಿಮೇವಂ ವಾಕ್ಶ್ರಮಂ ಕೃತ್ವಾ ಯದ್ಯುಕ್ತಂ ತದ್ವಿಧೀಯತಾಂ. ಮಾನ್ಯೋ ಗುರುರಿವ ಆಚಾರ್ಯ, ನಾನು ಮಾನ್ಯ ನಿನಗೆ. ಗುರು ಮಹಾಗುರು ತಂದೆ, ಗುರು ಅಣ್ಣ. ಆಚಾರ್ಯ ಇವ, ಉಪದೇಶ ಮಾಡಿದವನಂತೆ ನನ್ನ ನೀನು ಗೌರವಿಸಬೇಕು. ಕಿಮೇವಂ ವಾಕ್ಶ್ರಮಂ ಕೃತ್ವ, ಯಾಕೆ ಏನೇನೋ ಮಾತಾಡ್ತಾ ಇದ್ದೀನಿ, ನೀನು ಏನು ಮಾಡಿದ್ರು ನಾನು ಹಿಂದೆ ತರೆಯೋದಿಲ್ಲ. ಯದುಕ್ತಂ ತದ್ವಿಧೀಯತಾಂ, ನಾನು ಹೇಳಿದ್ದನ್ನು ಕೇಳು ಅಷ್ಟೇ. ಸಮಸ್ಯೆ ಇಲ್ಲೇ ಆಗೋದು. ನಿಮಗೆ ನಿಮ್ಮ ಪೂರ್ವಜರು ಅವರನ್ನು ಗೌರವಿಸಬೇಡಿ ಅಂತ ಯಾರು ಪಾಠ ಮಾಡ್ತಾರಲ್ಲ, ಲೆಫ್ಟಿಸ್ಟ್ ಟೀಚರು, ನನ್ನನ್ನು ಗೌರವಿಸಬೇಕು ಅಂತ ಶಿಷ್ಯರಿಂದ ಅಪೇಕ್ಷೆ ಪಡ್ತಾರೆ. ಇವನು ನಾನು ಹೇಳಿದ್ದನ್ನು ಕೇಳಲಿಲ್ಲ ಅಂತ ಬೈತಾ ಇದ್ದಾನೆ. ಅದೇ ನಮ್ಮ ತಾತ ಹೇಳಿದ್ದನ್ನು ಕೇಳಲಿಲ್ಲ, ನನ್ನ ಅಜ್ಜ ಹೇಳಿದ್ದನ್ನು ಕೇಳಲಿಲ್ಲ, ನನ್ನ ಅಮ್ಮ ಹೇಳಿದ್ದನ್ನು ಕೇಳಲಿಲ್ಲ, ನಂದು ತಪ್ಪು ಅಂತ ಅನಿಸೋದೇ ಇಲ್ಲ. ಎಲ್ಲರೂ ಅಷ್ಟೆ. ಗುರು ಅನ್ನುವ ಭಾವ ಇರಲೇಬೇಕು ಅಂತ ನಾಸ್ತಿಕತೆಯನ್ನು ಪಾಠ ಮಾಡುವವರು ತಮ್ಮ ಶಿಷ್ಯರಿಂದ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬೇಕಂದ್ರೆ ಸರಿಯಾಗಿ ಆಚಾರ್ಯರನ್ನ ಓದಿಕೊಂಡವರು, ನನ್ನ ಮೂಲಕ ದೇವರು ನಿಮಗೆ ಈ ವಿಚಾರವನ್ನು ಹೇಳಿಸ್ತಾ ಇದ್ದಾನೆ ಅಂತ ಅಂದುಕೊಳ್ಳಬಹುದು, ಆದರೆ ಬೇರೆಯವರಲ್ಲ.
ನಾನೊಂದು ಟೇಪ್ ರೆಕಾರ್ಡರ್ ಇದ್ದ ಹಾಗೆ ಒಳಗಡೆ ಇರುವ ಧ್ವನಿ ಬೇರೆಯವರದು ಅಂತ ನಾವಾದರೂ ಅಂದ್ಕೊಂಡು ಬಿಡಬಹುದು. ಬೇರೆಯವರು ಆ ತರಹ ಇಲ್ವೇ ಇಲ್ಲ. ನಾಸ್ತಿಕರೆಲ್ಲ ಎಷ್ಟು ಕಟುವಾಗಿರ್ತಾರೆ ಅಂದರೆ ಗುರು ಶಿಷ್ಯ ತಮ್ಮ ಲಾಭವನ್ನು ಅಷ್ಟು ಉತ್ಕಟವಾಗಿ ಬಯಸ್ತಾರೆ. ನನ್ನ ಗುರುತ್ವದ ಲಾಭ ಪೂರ್ತಿ ನನಗಾಗಬೇಕು ಅಂತ ಬಯಸ್ತಾರೆ. ಅದರಿಂದಾಗಿ ಯಾಕೆ ಕೇಳಲಿಲ್ಲ ಅಂತ ನೋಡಿ, ಇವನು ಹೇಳ್ತಾ ಇರೋದು ಹಾಗೆ. ವಿಭ್ರಮ ಚಿತ್ತ ಮೋಹಾದ್ವಾ ಬಲವೀರ್ಯಾಶ್ರಯೇಣ ವಾ ನಾಭಿಪನ್ನಮಿದಾನೀಂ ಯತ್ ವ್ಯಥಾ ತಸ್ಯ ಪುನಃ ಕಥಾ. ಹೌದಪ್ಪ, ನನಗೆ ಭ್ರಮೆ ಇರಬಹುದು. ವಿಭ್ರಮಾತ್ ಚಿತ್ತಮೋಹಾದ್ವಾ, ನನ್ನ ಮನಸ್ಸು ಕಂಗೆಟ್ಟಿರಬಹುದು. ಬಲವೀರ್ಯಾಶ್ರಯೇಣವ, ಬಲ ಹಾಗೂ ವೀರ್ಯಗಳು ನನಗಿದೆ ಅಂತ ಹೇಳಿ ಅದರಿಂದ ಕೆಟ್ಟ ಕೆಲಸ ಮಾಡಿರಬಹುದು. ನಾಭಿಪನ್ನ ಮಿದಾನೀಂ ಯದ್ವ್ಯಥ ತಸ್ಯ ಪುನಃ ಕಥಾ. ಇದ್ಯಾವುದೂ ಇಲ್ಲ. ಒಬ್ಬನ ಕಷ್ಟನೇ ಬರಲ್ವಾ? ಬರುತ್ತೆ. ಯಾರಿಗೆ ಇವೆಲ್ಲ ಇರುತ್ತೆ ಅವನಿಗೂ ಕಷ್ಟ ಬರುತ್ತೆ. ಯಾರಿಗೆ ಇವೆಲ್ಲ ಇರೋದಿಲ್ಲ ಅವನಿಗೂ ಕಷ್ಟ ಬರುತ್ತೆ. ಅಸ್ಮಿನ್ ಕಾಲೇ ತು ಯದ್ಯುಕ್ತಂ ತದಿದಾನೀಂ ವಿಚಿಂತ್ಯತಾಂ ಗತಂತು ನಾನು ಶೋಚಂತಿ ಗತಂತು ಗತಮೇವ ಹಿ. ನೋಡು, ಹಿಂದೆ ಆಗಿದ್ದನ್ನು ಈಗ ಸರಿ ಮಾಡಲಿಕ್ಕಾಗಲ್ಲ. ಹಿಂದೆ ಆಗಿದ್ದನ್ನು ಸರಿ ಮಾಡಬಹುದು, ಅವರನ್ನ ವಾಪಸ್ ತರಲಿಕ್ಕಾಗಲ್ಲ, ಸತ್ತು ಹೋದವರನ್ನ ಅಂತ ನಾನು ಒಪ್ಕೊಳ್ತೇನೆ. ಆದರೆ ಮುಂದೆ ಅನರ್ಥ ಆಗದಂತೆ ಮಾಡಿಕೊಳ್ಬಹುದು. ಅದನ್ನು ಮಾಡಲಿಕ್ಕೆ ತಯಾರಿರಲ್ಲ. ಬುದ್ಧಿಮೋಹ ಅಂತ ಹೇಳೋದು ಅದು. ಮಮಾಪನಯಜಂ ದುಃಖಂ ವಿಕ್ರಮೇಣ ಸಮೀಕುರು. ಮಮ ಅಪನಯಜಂ ದುಃಖಂ, ಒಪ್ಕೊಳ್ತೇನೆ ನಾನು ತಪ್ಪು ಮಾಡಿದ್ದೇನೆ. ಯಾಕೆ? ನಿನ್ನ ಪರಾಕ್ರಮ ಇರೋದು ಯಾಕೆ? ಮಮ ಅಪನಯಜಂ ದೋಷಂ ವಿಕ್ರಮೇಣ ಸಮೀಕುರು. ನಿನ್ನ ಪರಾಕ್ರಮ ಇರೋದು ಯಾಕೆ ಅಂದರೆ ನನ್ನ ತಪ್ಪುಗಳನ್ನು ಮುಚ್ಚಲಿಕ್ಕಾಗಿ ಅಂತಾನೆ. ಬೀಚಿ ಬೆಳ್ಳಿ ತಿಮ್ಮ 108 ಹೇಳಿದ ಅನ್ನುವ ಒಂದು ಪುಸ್ತಕದಲ್ಲಿ ಅವರು ಬರೀತಾರೆ, ಒಬ್ಬ ಡಾಕ್ಟರ್ನ ಯಶಸ್ಸಿನ ಹಿಂದೆ ಸ್ಮಶಾನದ ಕಾಣಿಕೆ ದೊಡ್ಡದಿರುತ್ತೆ ಅಂತ. ಅವನು ಪರಿಣತನಾಗುವವರೆಗೂ ಅವನ ಕೈನಲ್ಲಿ ಬಹಳ ಜನ ತತ್ತಿರ್ತಾರೆ ಅಂತ. ಅಲ್ಲ, ಅದು ವ್ಯಂಗ್ಯವಾದ ಮಾತು, ಅದು ಸರಿಯೇ ಆಗಬೇಕು ಅಂತ ಇಲ್ಲ ಹೇಳಿದ್ದು. ಹಾಗೆ ಮಮ ಅಪನಯಜಂ ದೋಷಂ, ನಾನು ಪ್ರಯೋಗ ಮಾಡೋದು ಯಾಕಾಗಿ? ಮುಂದಿನವರಿಗೆ ಸುಖ ಆಗಲಿ ಅಂತ. ಇವತ್ತಿನವರಿಗೆ ಸುಖ ಆಗದೆ ಹೋದರೂ ಮುಂದಿನವರಿಗೆ ಸುಖ ಆಗಲಿ ಎನ್ನುವ ದೃಷ್ಟಿಯಿಂದಲೇ ಪ್ರಯೋಗ ಮಾಡೋದಲ್ವಾ? ಇಲ್ಲಾಂದ್ರೆ ಯಾಕೆ ಪ್ರಯೋಗ ಮಾಡ್ತಾರೆ? ಹಾಗೆ ಇದು ಮಮ ಅಪನಯಜಂ ದೋಷಂ, ನನ್ನ ಅನ್ಯಾಯದಿಂದ ಆದ ದೋಷವನ್ನ ವಿಕ್ರಮೇಣ ಸಮೀಕುರು. ಸಸಹೃದ್ಯೋ ವಿಪನ್ನಾರ್ಥಂ ದೀನಮಭ್ಯುಪಪದ್ಯತೆ ಯದಿ ಖಲ್ವಸ್ತಿ ಮೇ ಸ್ನೇಹೋ ವಿಕ್ರಮಂ ವಾದಿಗಚ್ಚಸಿ ಯದಿ ಕಾರ್ಯಂ ಮಮೈತತ್ತೇ ಹೃದಯ ಕಾರ್ಯತಮಂ ಮತಂ. ಯದಿ ಖಲ್ವಸ್ತಿ ಮೇ ಸ್ನೇಹ, ನನ್ನಲ್ಲಿ ಪ್ರೀತಿ ಇದ್ದರೆ ನೀನು ಪರಾಕ್ರಮವನ್ನು ತೋರಿಸುತ್ತೀಯ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಕಡೆಗೆ ಇದೊಂದು ಇರುತ್ತೆ, ಲಾಸ್ಟ್ ಟ್ರಂಪ್ ಕಾರ್ಡ್. ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ, ಏನೋ ಮಾಡಿರಬಹುದು, ಅನ್ಯಾಯ ಆಗೋಗಿದೆ, ನೀನು ಸರಿ ಮಾಡಬೇಕು. ಇದನ್ನ ಮಧ್ವಾಚಾರ್ಯರು ಚರಂತಿ ರಾಜಾನೌತಾಕ್ರಮಂ ಕ್ವಚಿತ್ ತ್ವಯೋಪಮಾನ್ ಬಂಧು ಜನಾನ್ ನಿರೀಕ್ಷಾ ಅಂತ ತಾತ್ಪರ್ಯ ನಿರ್ಣಯದಲ್ಲಿ. ಚರಂತಿ ರಾಜಾನ ಉತಾಕ್ರಮಂ ಕ್ವಚಿತ್, ರಾಜ ಬಂಧುಗಳಿರೋದ್ರಿಂದಾಗಿ ಮಿತಿಮೀರಿ ನಡೀತಾನೆ, ನೀನು ಸಹಿಸಬೇಕು ಅಂತಾನೆ. ಇದರದ್ದೇ ಭಾವ. ಆದರೆ ಇವತ್ತು ಉಲ್ಟಾ, ನೀವು ಯಾರಾದರೂ ನೋ ಎಂಟ್ರಿನಲ್ಲಿ ಹೋಗ್ತಾ ಇರುವ ಪ್ರಬಲ ವ್ಯಕ್ತಿಯನ್ನು ತಡೆದು ಬಿಟ್ರೆ
ಯಾರು ಗೊತ್ತಾ? ನಮ್ಮ ಸಂಬಂಧಿಕರು ಮಿನಿಸ್ಟ್ರು ಕೆಲಸ ಕಳ್ಕೊಂಡ್ಬಿಡ್ತೇ ಅಂತಾರೆ. ಇದ್ರ ಉಲ್ಟಾ, ಇವು ರಾಮಾಯಣ ಕಾಲದಲ್ಲಿ ಇದ್ದದ್ದು ಬೇರೆ. ರಾಜ ತಪ್ಪು ಮಾಡ್ತಾ ಇದ್ದ ಯಾಕೆ ಅಂತಂದ್ರೆ ನನಗೆ ಬಲಿಷ್ಠರಾದ ಬಂಧುಗಳಿದ್ದಾರೆ ಅಂತ. ಈಗ ಜನರು ತಪ್ಪು ಮಾಡೋದು ಯಾಕೆ ಅಂದರೆ ಬಲಿಷ್ಠರಾದ ರಾಜಕಾರಣಿ ಇದ್ದಾರೆ ಅಂತ, ಅಥವಾ ರಾಜರಿದ್ದಾರೆ, ಆಳುವಿಕೆರಿದ್ದಾರೆ. ವಿಚಿತ್ರವಾಗಿ ಹಿಂಗೆ ಟರ್ನ್ ಆಗುತ್ತೆ ಕಾಲ, ಮೆಂಟಾಲಿಟಿ ಬಹಳ. ಅದರಿಂದಾಗಿ ಸಸಹೃದ್ಯೋ ವಿಪನ್ನಾರ್ಥಂ ಸಬಂಧುರ್ಯೋಪನೀತೇಷು ಸಾಹಾಯ್ಯಾಯೋಪಕಲ್ಪತೆ. ಸಬಂಧು, ಅವನು ಬಂಧು. ಯಾರು ಸಹಾಯಕ್ಕೆ ಹಿಂಜರಿಯೋದಿಲ್ಲ ಅವನು ಬಂಧು. ನೀನು ಬಂಧು ಆಗಿದ್ದೇನು ಪ್ರಯೋಜನ? ನನ್ನಿಂದ ಪ್ರಯೋಜನ ಇಲ್ವಾ? ತಮಥೈವಂ ಬ್ರುವಾಣಂ ಸಹ ವಚನಂ ಧೀರುದಾರಣಂ ರುಷ್ಟೋಯಮಿತಿ ವಿಜ್ಞಾಯ ಶನೈಶ್ಲಕ್ಷ್ಣಂ ಉವಾಚ. ತಮಥೈವಂ ಬ್ರುವಾಣಂ ಮೇ ವಚನಂ ಧೀರದಾರುಣಂ. ರಾವಣನ ಮಾತು ಧೀರ ದಾರುಣ, ವಿಚಿತ್ರ ಪ್ರಯೋಗ. ಧೀರ ಅಂದರೆ ಬುದ್ಧಿವಂತರಿಗೆ ಸಹಿಸಲಿಕ್ಕಾಗದೇ ಇರೋದು ಅಂತ. ಧೀರ ಅಂದರೆ ವಾರಿಯರ್ ಅಂತನೋ ಅಥವಾ ಪರಾಕ್ರಮಿ ಅಂತನೋ ನಾವು ಈಗ ಅರ್ಥ ಮಾಡೋದು. ಧೀರ ಅಂದರೆ ಪ್ರಾಚೀನ ಅರ್ಥ ಏನು? ಧಿಯಾಂ ರಮತೆ ಇತಿ ಧೀರ. ಯಾರು ಬುದ್ಧಿಯಲ್ಲಿ ಆನಂದ ಪಡ್ತಾನೋ, ಬುದ್ಧಿಯಿಂದ ಆನಂದ ಪಡ್ತಾನೋ ಅವನು ಧೀರ. ಧಿಯಾ ರಮತೆ ಅಥವಾ ಧಿಯಾಂ ರಮತೆ, ಬುದ್ಧಿಯಲ್ಲಿ ಅಥವಾ ಬುದ್ಧಿಯಿಂದ. ಆ ಬುದ್ಧಿವಂತನಾದವ ಇದನ್ನು ಕೇಳಲಿಕ್ಕಾಗಲ್ಲ, ಅಷ್ಟು ಅಸಂಗತವಾದ ಮಾತುಗಳು. ಕೇಳಿದ ರುಷ್ಟೋಯ ಮಿತಿ ವಿಜ್ಞಾಯ. ಕಡೆಗೆ ಬಹಳ ಸಿಟ್ಟು ಬಂದಿದೆ ಇವನಿಗೆ, ನಾನು ಹೇಳಿದ್ದು ಅರ್ಥ ಆಗಲ್ಲ. ಅತೀವಹಿ ಸಮಾಲಕ್ಷ್ಯ ಭ್ರಾತರಂ ಕ್ಷುಭಿತೇಂದ್ರಿಯಂ ಕುಂಭಕರ್ಣ ಶನೈರ್ವಾಕ್ಯಂ ಬಭಾಷೆ ಪರಿಸಾಂತ್ವಯನ್. ಈ ತರಹದ ಕುಂಭಕರ್ಣ ಶನೈ ಪರಿಸಾಂತ್ವಯನ್, ಅವನನ್ನು ನಿಧಾನಕ್ಕೆ ಸಾಂತ್ವನಗೊಳಿಸುತ್ತಾ ನುಡಿದ. ಇದ್ರ ಮುಂದಿನದ್ದನ್ನು ನಾವು ಮುಂದಿನ ಶನಿವಾರ ಭಾನುವಾರ ಗೊತ್ತಿಲ್ಲ, ಸೋಮವಾರದಿಂದ ಶುಕ್ರವಾರದವರೆಗೆ ಮಹಾಭಾರತ ಅಂತೂ ಆಗತ್ತೆ. ಉಡುಪಿಯಲ್ಲಿ ಇರ್ತೇನೆ, ನಾಳೆಯಿಂದ ಒಂದು 5 ದಿವಸ ಅಲ್ಲಿಂದ ಮಹಾಭಾರತದ ಚಿಂತನೆ ಆಗುತ್ತೆ. ಇವತ್ತು ಒಂದು ನಮ್ಮ ಚಿಕ್ಕ ಅದಮಾರು ಸ್ವಾಮಿಗಳ ಅಪೇಕ್ಷೆ, ಇಲ್ಲಿ ಜನ ಸೇರಬೇಕು, ಮಹಾಭಾರತ ರಾಮಾಯಣದ ಚಿಂತನೆ ಆಗಬೇಕು ಅಂತ. ಅವರ ಚಿಂತನೆಯನ್ನು, ಅವರ ಅಪೇಕ್ಷೆಗೆ ಹೋಗೊಟ್ಟು ನೀವೆಲ್ಲ ಬಂದು ಸೇರಿದ್ದೀರಾ. ಇದು ಅವರಿಗೆ ಸಂತೋಷವನ್ನು ಉಂಟು ಮಾಡುತ್ತೆ. ರಾಮಾಯಣದ ಚಿಂತನೆ ಇಲ್ಲಿ ಆಗಬೇಕು. ಆಗಾಗ ಇಲ್ಲಿ ನನ್ನ ಅನುಪಸ್ಥಿತಿಯಲ್ಲಿಯೂ ಇಲ್ಲಿ ಪಾಠಾದಿಗಳಾಗ್ತಾ ಇರಬೇಕು ಅಂತ ಅವರ ಅಪೇಕ್ಷೆ ಇದೆ. ನೋಡೋಣ, ಅದು ದೇವರ ಇಚ್ಛೆ. ಯಾವಾಗಾದರೂ ಒಂದು ದಿವಸ ಅಂದರೆ ಶನಿವಾರ ಭಾನುವಾರ, ಹಾಗೆ ಈ ಶನಿವಾರ ಮುಂದಿನ ಶನಿವಾರ ಇಲ್ಲ, ಅದ್ರ ಮುಂದಿನ ಶನಿವಾರ, ಹಾಗೆ ಯಾವತ್ತಾದರೂ ನೋಡಬಹುದು. 15 ದಿವಸಕ್ಕೆ ಒಮ್ಮೆ ಇಲ್ಲಿ ಬಂದು ಶುರು ಮಾಡಬಹುದು. ಆರಂಭದಲ್ಲಿ ಅವರು ಇಲ್ಲಿ ಬಂದಾಗ ಸುಮಾರು 10 ದಿವಸ ಅವರು ಕೇವಲ ಶಾಸ್ತ್ರ ಚಿಂತನೆಗೆ ಇಲ್ಲಿರಬೇಕು ಅಂತ ಅವರು ಬಯಸಿದ್ದಾರೆ. ಇದರದ್ದು ಆವಾಗ ಇಲ್ಲೇ ಮಹಾಭಾರತಾದಿಗಳಾಗತ್ತೇನೋ. ಒಟ್ಟು ಈಗಂತೂ ಇಲ್ಲಿ ಇವತ್ತು ಶುಭಾರಂಭ ಆಗಿದೆ. ರಾಮನ ಗುಣಗಳ ಬಿತ್ತರವನ್ನು ಹೇಳಿ ಅಂತ ಅವ್ರು ಹೇಳಿದರು. ನಾವು ರೆಗ್ಯುಲರ್ ಆಗಿ ಮಾಡುವ ಚಿಂತನೆಯನ್ನೇ ಮಾಡಿದೆವು. ರಾಮನ ಗುಣಗಳ ಬಗ್ಗೆ ಅಥವಾ ಇಡೀ ರಾಮಾಯಣದ ಸಾರದ ಬಗ್ಗೆ 2 ಕಥೆ ಹೇಳಿ
ಇವತ್ತಿನ ಸಂಗತಿಯನ್ನು ಉಪಸಂಹಾರ ಮಾಡುತ್ತೇನೆ. ಮೊದಲನೆಯದ್ದು ಒಂದು ಒಳ್ಳೆಯ ಕಥೆ. ಕೇರಳದಲ್ಲಿ ಈ ಕಥೆ ನಡೀತು ಅಂತ ಒಂದು ಚಿಂತನೆ. ಒಬ್ಬ ರಾಜ ಇದ್ದ. ಅವನಿಗೆ ಯಾರೋ ಕೇಳಿದ್ರು, ಇಡೀ ರಾಮಾಯಣದ ಸಾರ ಯಾವುದು? ನಿಮ್ಮ ಹತ್ತಿರ ಇರುವ ವಿದ್ವಾಂಸರು ಹೇಳ್ತಾರಾ ಅಂತ. ಅವನು ಯಾರಿಗೋ ಹೇಳಿದ, ಶಿಷ್ಯನಿಗೆ, ಇದು ಪಂಡಿತನಿಗೆ, ರಾಮಾಯಣದ ಸಾರ ಹೇಳಬೇಕು, ಇದು ನಮ್ಮ ರಾಜ್ಯದ ಮಾನವಮಾನದ ಪ್ರಶ್ನೆ, ನೀನು ಹೇಳಲಿಲ್ಲ ಅಂದರೆ ಕತ್ತರಿಸ್ಬಿಡ್ತೀನಿ ಅಂತ. ಹೋದ. ಕಥೆ ತಗೊಳ್ತಿರೋ, ಐತಿಹಾಸಿಕವಾಗಿ ತಗೊಳ್ತಿರೋ ಬಿಡ್ತಿರೋ, ತಗೊಳ್ಳೋದು ಬೇಕಿಲ್ಲ, ಆದರೆ ಈ ಕಥೆಯ ಆಶಯ ಚೆನ್ನಾಗಿದೆ. ಅವನು ಹೋಗಿ ಸ್ಮಶಾನದಲ್ಲಿ ಒಂದು ಕಡೆ ಕುಳಿತಿದ್ದ. ಆವಾಗ ಎರಡು ಪಿಶಾಚಿಗಳು ಮೇಲ್ಗಡೆ ಮಾತಾಡ್ಕೊಳ್ತಾ ಇದ್ವಂತೆ. ಇವನು ತಾನಾಗಿ ಸಾಯಲಿಕ್ಕೆ ಬಂದಿದ್ದಾನೆ, ಯಾಕೆ ಅಂತ ಇನ್ನೊಂದು ಕೇಳಿತು. ಅದಕ್ಕೆ ಅವ್ರು ಹೇಳಿದ್ರು, ರಾಮಾಯಣದಲ್ಲಿ ಸಾರಭೂತವಾದ ಶ್ಲೋಕ ಗೊತ್ತಾಗಲಿಲ್ಲಂತೆ. ಅಯ್ಯೋ, ಗೊತ್ತಾಗ್ಲಿಲ್ವಾ? ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ ಅಂತನ್ನೋದು ಸಾರ. ಅವನಿಗೆ ಇದು ಒಂದು ಹೊಳಿತು, ಎದ್ದು ಓಡಿ ಬಂದ. ಆಮೇಲೆ ಅದಕ್ಕೆ 10 ವ್ಯಾಖ್ಯಾನಗಳನ್ನು ಮಾಡಿದ ಅಂತೆ. ಇವತ್ತು ಆ ಗ್ರಂಥ ಉಪಲಬ್ಧ ಇದೆ. ಯಾವ ಸಮಯದಲ್ಲಿ ಹೊಳಿತು ಅನ್ನೋದಕ್ಕಿಂತ ಏನು ಹೊಳಿತು ಅನ್ನೋದು ಚಂದ. ದಶಃ ಅಂತಂದರೆ ಪಕ್ಷಿ, ದಶಃ ರಥಃ ಯಸ್ಯ, ಹಕ್ಕಿಯನ್ನೇ ತೇರಾಗಿ ಹೊಂದಿರುವವ ಅಂದರೆ ಅದು ನಾರಾಯಣ ಒಬ್ಬನೇ. ರಾಮಂ ದಶರಥಂ ವಿದ್ಧಿ, ರಾಮ ಬೇರೆ ಯಾರೂ ಅಲ್ಲ, ವಿಷ್ಣು. ಮಾಂ ವಿದ್ಧಿ ಜನಕಾತ್ಮಜಾಂ, ಜನಕನ ಮಗಳು ಏನಿದ್ದಾಳೆ, ಮಾಂ ವಿದ್ಧಿ. ಮಾ ಅಂತಂದರೆ ಲಕ್ಷ್ಮೀದೇವಿ, ಇಂದಿರಾ ಲೋಕಮಾತಾ ಮಾ ಅಂದರೆ ಲಕ್ಷ್ಮಿ. ಮಾಂ ವಿದ್ಧಿ ಜನಕಾತ್ಮಜಾಂ, ಸೀತೆ ಬೇರೆ ಯಾರೂ ಅಲ್ಲ, ಮಾಂ ಲಕ್ಷ್ಮಿ ಎಂದು ತಿಳಿ. ಅಯೋಧ್ಯಾಂ ಅಟವೀಂ ವಿದ್ಧಿ, ಇನ್ನು ಮುಂದೆ ಅಡವಿಯಲ್ಲಿ ಇರುವ ನಕ್ಸಲೈಟ್ ಸದೃಶರಾದ ಯಾವ ರಾವಣನ ಅನುಚರರು ಇರುವುದಿಲ್ಲ. ಜನಸ್ಥಾನ ಅಂತ, ಅವರು ದುರ್ಜನರಿದ್ದ ಸ್ಥಾನ ಜನಸ್ಥಾನ. ಅಲ್ಲೆಲ್ಲ ಬಂದು ಕೂತಿದ್ರು ರಾವಣನ ಆಜ್ಞೆಯಂತೆ. ಆ ಜನಸ್ಥಾನದಲ್ಲಿ ಯೋಧರುಗಳು ಯಾರಿದ್ದಾರೆ ಅವರೆಲ್ಲ ಖಾಲಿ ಆಗ್ತಾರೆ. ಅದರಿಂದಾಗಿ ಅಯೋಧ್ಯಾಂ ಅಟವಿ ಇನ್ಮೇಲೆ ಅಯೋಧ್ಯ ಆಗತ್ತೆ. ಆಮೇಲೆ ಅಯೋಧ್ಯ ಏನಿದೆ ಅಟವಿ ಅಂತ ಆಗತ್ತೆ. ಗಚ್ಚತಾತ ಯಥಾ ಸುಖಂ, ಸುಖವಾಗಿ ನೀನು ಹೋಗಿ ಬಾ ಅಂತ ಹೇಳಿ ಅವರು ಹೇಳಿದ್ರು ಅಂತ. ಅದು ಒಂದು. ಇನ್ನೊಂದು ಮುರಾರಿ ಮಿಶ್ರ ಅಂತ ಹೇಳಿ, ಅವನೊಬ್ಬ ಪ್ರಚಂಡ ಮೀಮಾಂಸಕ. ಅವನೊಂದು ನಾಟಕ ಬರೆದಿದ್ದಾನೆ. ಅವರಿಗೆ ನಾಟಕ ಬರೀಲಿಕ್ಕೆ ಬರಲ್ಲ, ಆದರೆ ಬಿಡಲ್ಲ. ಆದರೆ ಒಂದು ಅಂಶ ಬಹಳ ಚೆನ್ನಾಗಿದೆ. ಸಂಸ್ಕೃತದಲ್ಲಿ ಭಾಸ ಅವನಿಗೆ ನಾಟಕ ಬರೀಲಿಕ್ಕೆ ಬರುತ್ತೆ, ಶೂದ್ರಕ ರೂಪಕ ಬರೀಲಿಕ್ಕೆ ಬರುತ್ತೆ. ಆಮೇಲೆ ಇನ್ಯಾರು ಆ ಇದರ ಸೆನ್ಸ್ ಇಲ್ಲ, ಒಂದು ಸ್ಟೇಜ್ ಸೆನ್ಸ್ ಇಲ್ಲ, ಹಂಗೆ ಬರೀತಾರೆ. ಆ ತರಹ ಸ್ಟೇಜ್ ಸೆನ್ಸ್ ಇಲ್ಲದೆ ಬರೋದ ನಾಟಕ ಅನರ್ಘ ರಾಘವ. ಆದರೆ ಅದನ್ನೆಲ್ಲರೂ ಕೋಟ್ ಮಾಡ್ತಾರೆ. ನಮ್ಮ ಗುರುಗಳು ಕೂಡ ಬೇಕಾಷ್ಟು ಕೋಟ್ ಮಾಡಿಬಿಟ್ಟಿದ್ದಾರೆ. ಅನರ್ಘ ರಾಘವೇ ಇತಿ ಮುರಾರಿ ಮಿಶ್ರ ಅಂತ. ಅಬ್ಧಿರ್ಲಂಘಿತ ಏವ ವಾನರ ಭಟೈಹಿ ಅಂತೆಲ್ಲ ಹೇಳ್ತಾರಲ್ಲ, ಅದಿಲ್ಲಿದೆ. ಅದರಲ್ಲಿ ಒಂದು ಮಾತಿದೆ, ಇದೊಂದು ಹೇಳಿ ಮುಗಿಸ್ತೇನೆ. ರಾಮಾಯಣದಿಂದ ಏನು ತಿಳ್ಕೊಳ್ಬಹುದು ಅಂದರೆ, ಯಾಂತಿ ನ್ಯಾಯ ಪ್ರವೃತ್ತಸ್ಯ ತಿರಿಯಂಚೌಪಿ ಸಹಾಯತಾಂ ಅಪಂಥಾನಂತು ಗಚ್ಚಂತಂ ಸೋದರೋಪಿ ವಿಮುಂಚತಿ ಅಂತ. ನ್ಯಾಯ ಪ್ರವೃತ್ತನಾದವನಿಗೆ ಪ್ರಾಣಿಗಳು ಸಹಾಯ ಮಾಡ್ತವೆ. ದಾರಿ ಬಿಟ್ಟು ನಡೆಯುವವನನ್ನ ತಮ್ಮಂದಿರು ಬಿಟ್ಟುಬಿಡ್ತಾರೆ.
ಪ್ರಾಣಿಗಳು ಸಹಾಯ ಮಾಡ್ತಾರೆ ಅನ್ನೋದು ಕಪಿಗಳ ಸಹಾಯ, ಸೋದರರು ಬಿಟ್ಟುಬಿಡ್ತಾರೆ ಅಂತನ್ನೋದು ವಿಭೀಷಣ ಹಾಗೂ ಮಾನಸಿಕವಾಗಿ ಕುಂಭಕರ್ಣ ಬಿಟ್ಟಿದ್ದರ ನಿದರ್ಶನ. ಇದು ರಾಮಾಯಣದಿಂದ ನಾವು ಕಲಿಯುವಂಥದ್ದು ಅಂತಾರೆ. ಇದರಿಂದ ರಾಮನ ಗುಣ ಗೊತ್ತಾಯಿತು. ಇನ್ನು ರಾವಣನ ಇಲ್ಲಿ ತನಕ ಏನು ಕೇಳಿದ್ದೀರಾ ಅದರ ಉಲ್ಟಾ ರಾಮ ಇದ್ದ ಅಂತ ಚಿಂತನೆ ಮಾಡಿದರೆ, ಕಂಪೇರ್ ಮಾಡಿದ್ರೆ ಅದು ರಾಮನ ಗುಣಗಳ ಪೋಷಣೆಯೇ. ರಾವಣ ಹೀಗಿದ್ದ, ರಾಮನ ಇದಕ್ಕೆ ತದ್ವಿರುದ್ಧವಾಗಿದ್ದ ಅಂದರೆ ರಾಮನ ಗುಣಗಳೇ. ಹಾಗೆ ರಾಮನ ಗುಣಗಳ ಚಿಂತನೆ ಆಯಿತು ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.